ಬಿಗ್ ಫೈ ನ್ಯೂಸ್ನಲ್ಲಿ ಎರಡನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಕೋಗಿಲು ಕ್ರಾಸ್ ಅಕ್ರಮ ತೆರವು ವಿಚಾರದಲ್ಲಿ ಕೇರಳ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ ಮೇಲೆ ಧರ್ಮಾಸ್ತ್ರ ಪ್ರಯೋಗಿಸಿದ ಕೇರಳ ಸರ್ಕಾರ. ನೋಡಿ, ಕೋಗಿಲು ಕ್ರಾಸ್ ಅಕ್ರಮ ತೆರವು ವಿಚಾರದಲ್ಲಿ ಕೇರಳ ಸರ್ಕಾರ ಬರ್ತಾ ಇದೆ. ಕಾಂಗ್ರೆಸ್ ಮೇಲೆ ಧರ್ಮಾಸ್ತ್ರ ಪ್ರಯೋಗಿಸಿದೆ ಈಗ ಕೇರಳ ಸರ್ಕಾರ. 200 ಮುಸ್ಲಿಂ ಮನೆಗಳ ತೆರವನ್ನೇ ಅಸ್ತ್ರ ಮಾಡಿಕೊಂಡಿದೆ ಕೇರಳ. ಸ್ಥಳಕ್ಕೆ ಭೇಟಿ ನೀಡಿದ ಕೇರಳ ನಿಯೋಗದಿಂದ ಧರ್ಮ ರಾಜಕೀಯ. ಒತ್ತುವರಿ ತೆರವು ಜಾಗಕ್ಕೆ ಕೇರಳ ಶಾಸಕ ಕೆಟಿ ಜಲೀಲ್ ಭೇಟಿ ಕೊಟ್ಟಿರೋ ಮುಸ್ಲಿಮರ ಜೊತೆ ಚರ್ಚೆ ಮಾಡಿದ ಕೇರಳ ಶಾಸಕ ಜಲೀಲ್. ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಸಿಎಂ ಅಲರ್ಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾಳೆ ಸಂಜೆ ಮಹತ್ವದ ಸಭೆ ನಡೆಯಲಿದೆ. ಕೋಗಿಲು ನಿವಾಸಿಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಭೆ ನಡೆಸಲಿದ್ದಾರೆ. ಈಗಾಗಲೇ 200 ಕುಟುಂಬಗಳಿಗೆ ಸರ್ಕಾರದಿಂದ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅತಿಕ್ರಮವಾಗಿ ಮನೆ ಕಟ್ಟಿದ್ರೂ ಕೂಡ ಮಾನವೀಯತೆ ನೆಲೆಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಬುಲ್ಡೋಜರ್ ನೀತಿ ಅಂತ ಟೀಕಿಸಿತ್ತು ಕೇರಳ ಸರ್ಕಾರ. ನಿನ್ನೆಯಷ್ಟೇ ಟ್ವೀಟ್ ಮಾಡಿ ಕೋಗಿಲು ಅಸಲಿ ಸತ್ಯವನ್ನ ಸಿದ್ದರಾಮಯ್ಯನವರು ತಿಳಿಸಿದ್ರು. ಕೋಗಿಲು ನಿವಾಸಿಗಳ ಮನವೊಲಿಸಿ ಪರ್ಯಾಯ ಸ್ಥಳಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇವತ್ತು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಸಚಿವ ಜಮೀರ್ ಅಹಮದ್ ಖಾನ್. ಇದರ ಮಧ್ಯೆ ಕೋಗಿಲು ಕ್ರಾಸ್ ವಿವಾದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಎಸ್, ನಿಮಗೆ ಬಲಬದಿಯ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೇರಳದ MLA ಕೇರಳ MLA ಅಲ್ಲಿಗೆ ಬಂದಿದ್ದಾರೆ. ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಎಷ್ಟು ಮನೆಗಳನ್ನ ಕೆಡವಿದ್ದಾರೆ, ಏನೇನಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಪಡ್ಕೊಂಡಿರುವುದು. ಈ ಸಂದರ್ಭದಲ್ಲಿ 200 ಮುಸ್ಲಿಂ ಮನೆಗಳ ತೆರವನ್ನೇ ಅಸ್ತ್ರ ಮಾಡ್ಕೊಂಡು ಬಿಟ್ಟಿದೆ ಈಗ ಕೇರಳ ಸರ್ಕಾರ. ಧರ್ಮ ರಾಜಕಾರಣ ನಡೀತಾ ಇದೆ ಈಗ. ಒತ್ತುವರಿ ತೆರವು ಜಾಗಕ್ಕೆ ಕೇರಳ ಶಾಸಕ ಕೆಟಿ ಜಲೀಲ್ ಅವರು ಭೇಟಿ ಕೊಟ್ಟಿರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಇಲ್ಲಿ ಕೇರಳ ಸರ್ಕಾರ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆಯಪ್ಪ ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಈ ಬೆಳವಣಿಗೆಯ ಮೇಲೆ? ಯಾಕೆ ಅಂತ ಅಂದ್ರೆ ಮುಂದೆ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಓಲೈಕೆ ರಾಜಕಾರಣಕ್ಕೆ ಕೇರಳ ಸರ್ಕಾರ ಮುಂದಾಗಿರುವುದು. ಹಾಗಾಗಿನೇ ಇಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ಅಲ್ಲಿ ಕಾಂಗ್ರೆಸ್ ಬಹಳಷ್ಟು ಫೈಟ್ ಕೊಡುತ್ತೆ ಆ ಒಂದು ಪಿಣರಾಯಿ ವಿಜಯನ್ ಅವರ ಪಕ್ಷಕ್ಕೆ. ಸೊ ಹಾಗಾಗಿನೇ ಮುಸ್ಲಿಂ ಓಟ್ ತಮ್ಮ ಬಳಿಯೇ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಕಾಂಗ್ರೆಸ್ ನಾಯಕರ ಆರೋಪ ಆಗಿದೆ. ನಾಳೆ ಸಿಎಂ ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ನಾನು ಸ್ವಲ್ಪ ಕರಾವಳಿ ಉತ್ಸವ ಇದೆ, ಸಿಎಂ ನಾನು ಇದ್ರು ಹೋಗ್ಬೇಕಾಗ್ತದೆ. ಸಿಎಂ ಅಂತ ಅದಕ್ಕೆ ನಾನು ನಾಳೆ ಬೆಳಗ್ಗೆ ಸಿಎಂ ಬಿಜೆಪಿ ನಾನು ಇಷ್ಟಪಡೋಕ್ಕೆ ಇಷ್ಟ ಇಲ್ಲ. ಒಂದೊಂದ್ಸತಿ ನ್ಯೂಸಲ್ಲಿ ಇರಬೇಕಲ್ಲ, ಕಾಂಪಿಟೇಷನ್ಗೆ ಅವರು ಪಾರ್ಟಿ ಕಾಂಪಿಟೇಷನ್ ಅವ್ರು ಕಿತ್ತಾಕ್ತಾನೆ, ಇವ್ರು ಕಿತ್ತಾಕ್ತಾನೆ, ಇವ್ರು ಕಿತ್ತಾಕ್ತಾನೆ. ದಿನ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ, ನಾವು ಯಾರ ಸ್ಟೇಟ್ಮೆಂಟ್ಗೂ ಸೊಪ್ಪಾಕಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್ ದಾನಿ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗೂ ಕೇರಳ ಸರ್ಕಾರಕ್ಕೂ ಏನ್ ಸಂಬಂಧ? ಯಾಕೆ ಕೇರಳ ಸರ್ಕಾರ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆ ಈ ವಿಚಾರದ ಮೇಲೆ ಅಂತ? ರಾಮ್, ಬೆಂಗಳೂರಿನ ಯಲಹಂಕದ ಬಳಿ ಇರತಕ್ಕಂಥ ಕೋಗಿಲು ಲೇಔಟ್ ಬಳಿ ಇರತಕ್ಕಂಥ 200 ಮನೆಗಳ ತೆರವು ವಿಚಾರ ಇದೀಗ ಕರ್ನಾಟಕ ಮತ್ತು ಕೇರಳ ರಾಜಕೀಯ ನಾಯಕರುಗಳ ಮಧ್ಯೆ ರಾಜಕೀಯ ಚರ್ಚಾಸ್ತ್ರ ಆಗ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕೇರಳದಲ್ಲಿ ಮುಂದಿನ ವರ್ಷದ ಮೇ ತಿಂಗಳಿನಲ್ಲಿ ವಿಧಾನಸಭೆ ಚುನಾವಣೆ ಬರ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಂ ಮತಗಳೇ ಸಾಕಷ್ಟು ಪ್ರಾಬಲ್ಯ ಹೊಂದಿರುವಂಥದ್ದು ಮತ್ತು ಅವರೇ ನಿರ್ಣಾಯಕರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಕೇರಳದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅವರು ಮೊನ್ನೆ ಒಂದು ಟ್ವೀಟನ್ನು ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು. ಉತ್ತರ ಭಾರತದಲ್ಲಿ ಮಾತ್ರ ಬುಲ್ಡೋಜರ್ ನ್ಯಾಯ ಆಗ್ತಾ ಇದೆ, ಅದೇ ರೀತಿಯಾಗಿ ಇದೀಗ ದಕ್ಷಿಣ ಭಾರತದಲ್ಲೂ ಸಹ ಬುಲ್ಡೋಜರ್ ಪದ್ಧತಿ ಅನುಸರಿಸ್ತಾ ಇದೆ ಕರ್ನಾಟಕ ಸರ್ಕಾರ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಮತಗಳನ್ನು ಪಡೆದುಕೊಂಡು ಮುಸ್ಲಿಮರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕೇರಳದ ಸಿಎಂ ಅವರು ಟ್ವೀಟ್ ಅನ್ನು ಮಾಡಿದ್ರು. ಈ ವಿಚಾರ ಟ್ವೀಟ್ ಆದ ಬಳಿಕವೇ AICC ನಾಯಕರುಗಳು ಸಹ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಮಾತನಾಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಹ ಸಂಗ್ರಹವನ್ನು ಮಾಡಿಕೊಂಡಿದ್ರು. ಹೀಗಾಗಿ ಕೇರಳ ಸಿಎಂ ಈ ವಿಚಾರವನ್ನು ರಾಜಕೀಕರಣಗೊಳಿಸ್ತಾ ಇರೋದೇ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಮತ್ತು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರುಗಳಾಗಿರ್ಬೋದು ಮತ್ತು ಕೇರಳದ ನಾಯಕರುಗಳು ಎಲ್ಲರೂ ಸಹ ಹರಿಹಾಯ್ತಾ ಇದ್ದಾರೆ. ಹೀಗಾಗಿನೇ
ಈ ವಿಚಾರ ಸಾಕಷ್ಟು ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದ್ದಂಥ ಬೆನ್ನಲ್ಲೇ ಇದೀಗ CM ಸಿದ್ದರಾಮಯ್ಯನವರು ನಾಳೆ ಸಂಜೆ ಮಹತ್ವದಾದಂಥ ಸಭೆಯನ್ನು ಸಹ ಕರೆದಿರುವಂಥದ್ದು. ಯಾಕಂತಂದರೆ ಅಲ್ಲಿ ಕೋಗಿಲಿ ಲೇಔಟ್ ಬಳಿ ಇರತಕ್ಕಂಥ ಮನೆಗಳನ್ನು ಕಳೆದುಕೊಂಡಿರ್ತಕ್ಕಂಥ ನಿವಾಸಿಗಳಿಗೆ ಒಂದು ಮಾನವೀಯತೆಯ ಆಧಾರದ ಮೇಲೆ ಮನೆಗಳನ್ನು ಒದಗಿಸಿಕೊಡ್ಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ನಾಳೆ ಸಂಜೆ 5 ಗಂಟೆಗೆ ಮಹತ್ವದಾದಂಥ ಸಭೆಯನ್ನು CM ಸಿದ್ದರಾಮಯ್ಯನವರು ಕರೆದಿರುವಂಥದ್ದು. ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಹ ಈ ಸಭೆಯಲ್ಲಿ ಸಾಧ್ಯವಾದರೆ ಭಾಗವಹಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಈ ಸಭೆಗೆ ಬರುವಂತೆ ವಸತಿ ಇಲಾಖೆ ಅಧಿಕಾರಿಗಳಿಗೂ ಸಹ ಸೂಚನೆಯನ್ನು ಕೊಡಲಾಗ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕೋಗಿಲಿ ಲೇಔಟಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಜನರಿದ್ದಾರೆ, ಇವರನ್ನ ಒಕ್ಕಲೆಬ್ಸಿರೋ ವಿಚಾರವನ್ನೇ ಇದೀಗ ಕಾಂಗ್ರೆಸ್ಗೆ ಪ್ರತ್ಯಾಸ್ಥವನ್ನು ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಜನರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರವನ್ನು ಸೂಕ್ಷ್ಮವಾಗಿ ಆದಷ್ಟು ಬೇಗನೆ ಇತ್ಯರ್ಥಪಡಿಸಲಿಕ್ಕೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ನಿರ್ಧರಿಸಿರುವಂಥದ್ದು. ರಾಮ್. ಓಕೆ ವೀರೇಶ್ ನಾನಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.